ನಮಸ್ತೆ ಕರುನಾಡು. ಕಲ್ಪನೆ ಮಾಡಿಕೊಳ್ಳಿ, ನೀವು ವಾಸಿಸುವ ಜಗತ್ತಿನಲ್ಲಿ ನಿಮಗೆ ಮಾತನಾಡಲು ಅಧಿಕಾರವಿಲ್ಲ, ಶಿಕ್ಷಣ ಪಡೆಯುವ ಹಕ್ಕಿಲ್ಲ, ಕನಿಷ್ಠ ಪಕ್ಷ ನಿಮ್ಮ ಮುಖವನ್ನು ಜಗತ್ತಿಗೆ ತೋರಿಸುವ ಸ್ವಾತಂತ್ರ್ಯವೂ ಇಲ್ಲ. ಅಷ್ಟೇ ಏಕೆ, ನಿಮ್ಮ ಮನೆಯ ಹೊರಗೆ ನಿಮ್ಮದೇ ಧ್ವನಿ ಕೇಳಿಸಿದರೆ ಅದು ಮಹಾಪರಾಧ. ಪ್ರಿಯ ಸಹೃದಯ ಕನ್ನಡಿಗರೇ, ಇದು ಯಾವುದೋ ಹಳೆಯ ಕಾಲದ ಕಟ್ಟುಕಥೆಯಲ್ಲ. ಇದು 2026ರ ಈ ಆಧುನಿಕ ಯುಗದಲ್ಲಿ ಅಫ್ಘಾನಿಸ್ತಾನದ ಲಕ್ಷಾಂತರ ಮಹಿಳೆಯರು ಮತ್ತು ಮಕ್ಕಳು ಅನುಭವಿಸುತ್ತಿರುವ ನರಕ ಸದೃಶ ಬದುಕು. ಇಂದು ಕರುನಾಡಿನ ಕುಸುಮದಲ್ಲಿ ನಾವು ತಾಲಿಬಾನ್ ಜಾರಿಗೆ ತಂದಿರುವ ಆ ಕರಾಳ ಕಾನೂನುಗಳು ಮತ್ತು ಅಲ್ಲಿನ ಮಹಿಳೆಯರ ಮೌನ ಹೋರಾಟದ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ತಾಲಿಬಾನ್ ಅಧಿಕಾರಕ್ಕೆ ಬಂದ ಮೇಲೆ ಜಗತ್ತಿಗೆ ಭರವಸೆ ನೀಡಿತ್ತು, ನಾವು ಬದಲಾಗಿದ್ದೇವೆ ಎಂದು. ಆದರೆ ಇತ್ತೀಚೆಗೆ ಅವರು ಜಾರಿಗೆ ತಂದಿರುವ ಸದ್ಗುಣ ಉತ್ತೇಜನ ಮತ್ತು ದುರ್ಗುಣ ತಡೆ ಎಂಬ ಕಾನೂನು ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ. ಮಹಿಳೆಯರು ಸಾರ್ವಜನಿಕವಾಗಿ ಮಾತನಾಡುವಂತಿಲ್ಲ, ಅವರ ಧ್ವನಿ ಕೂಡ ಮನೆಯ ಗೋಡೆ ದಾಟಬಾರದು. ಪುರುಷ ಸಂಬಂಧಿಕರಿಲ್ಲದೆ ಮಹಿಳೆಯರು ಮನೆಯಿಂದ ಹೊರಬರಬಾರದು. 6ನೇ ತರಗತಿಯ ನಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಬಾಗಿಲು ಸಂಪೂರ್ಣ ಬಂದಾಗಿದೆ. ಇದು ಕೇವಲ ನಿಯಮಗಳಲ್ಲ, ಇದು ವ್ಯವಸ್ಥಿತವಾಗಿ ಮಹಿಳೆಯರ ಅಸ್ತಿತ್ವವನ್ನೇ ಅಳಿಸಿಹಾಕುವ ಪ್ರಯತ್ನ. ಇಲ್ಲಿ ಕೇವಲ ಮಹಿಳೆಯರಷ್ಟೇ ಅಲ್ಲ, ಮಕ್ಕಳ ಸ್ಥಿತಿಯೂ ದಯನೀಯವಾಗಿದೆ. ಅಫ್ಘಾನಿಸ್ತಾನದ ಆರ್ಥಿಕ ಪರಿಸ್ಥಿತಿ ಕುಸಿದಿರುವುದರಿಂದ ಹಸಿವಿನಿಂದ ಪಾರಾಗಲು ತಂದೆ ತಾಯಂದಿರು ತಮ್ಮ 10-12 ವರ್ಷದ ಹೆಣ್ಣು ಮಕ್ಕಳನ್ನು ವಯಸ್ಸಾದವರಿಗೆ ಮದುವೆ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಲಕ್ಷಾಂತರ ಮಕ್ಕಳು ಶಾಲೆಯ ಬದಲು ಬಾಲ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ. ಅವರ ಕೈಯಲ್ಲಿ ಪೆನ್ನು ಇರಬೇಕಾದ ಜಾಗದಲ್ಲಿ ಹಸಿವು ಮತ್ತು ಭಯ ಮನೆ ಮಾಡಿದೆ. ಶಿಕ್ಷಣವಿಲ್ಲದ ಈ ತಲೆಮಾರು ಮುಂದೆ ಎಂತಹ ಭವಿಷ್ಯವನ್ನು ಕಾಣಬಹುದು ಎಂಬುದು ಇಡೀ ಮಾನವ ಕುಲಕ್ಕೆ ಎದುರಾಗಿರುವ ದೊಡ್ಡ ಪ್ರಶ್ನೆ. ವಿಶ್ವಸಂಸ್ಥೆ ಮತ್ತು ಜಗತ್ತಿನ ದೊಡ್ಡ ರಾಷ್ಟ್ರಗಳು ಕೇವಲ ಖಂಡನೆ ವ್ಯಕ್ತಪಡಿಸುವುದಕ್ಕೆ ಸೀಮಿತವಾಗಿವೆ. ಆದರೆ ಅಲ್ಲಿನ ಮಹಿಳೆಯರು ಮಾತ್ರ ಅಕ್ಷರಶಃ ಜೀವಂತ ಸಮಾಧಿಯಾದ ಅನುಭವ ಉಣ್ಣುತ್ತಿದ್ದಾರೆ. ತಾಲಿಬಾನ್ ಪ್ರಕಾರ ಇವೆಲ್ಲವೂ ಅವರ ಧಾರ್ಮಿಕ ಕಾನೂನುಗಳು. ಆದರೆ ಒಬ್ಬ ಮನುಷ್ಯನ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವುದು ಯಾವ ಧರ್ಮ ಒಪ್ಪುತ್ತದೆ? ಇದು ಕೇವಲ ಒಂದು ದೇಶದ ಸಮಸ್ಯೆ ಅಲ್ಲ, ಇದು ನೈತಿಕತೆಯ ಪತನ. ಪ್ರಿಯ ವೀಕ್ಷಕರೇ, ನಾವಿಂದು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ನಮ್ಮ ಅಕ್ಕ ತಂಗಿಯಲು ಓದುತ್ತಿದ್ದಾರೆ, ಉದ್ಯೋಗ ಮಾಡುತ್ತಿದ್ದಾರೆ. ಆದರೆ ಅಫ್ಘಾನಿಸ್ತಾನದ ಈ ಕಥೆ ನಮಗೆ ನೆನಪಿಸುವುದೇನೆಂದರೆ, ಸ್ವಾತಂತ್ರ್ಯ ಎಂಬುದು ಎಷ್ಟು ಅಮೂಲ್ಯ ಎಂದು. ಅಲ್ಲಿನ ಮಹಿಳೆಯರ ಧ್ವನಿ ನಮಗೆ ಕೇಳಿಸದಿರಬಹುದು, ಆದರೆ ಅವರ ನೋವು ಸಾರ್ವತ್ರಿಕ. ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಮಾನವೀಯತೆ ಎಂಬುದು ಗಡಿಗಳನ್ನು ಮೀರಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಅಧರ್ಮ ಎಲ್ಲೇ ನಡೆದರೂ ಅದರ ವಿರುದ್ಧ ಧ್ವನಿ ಎತ್ತುವ ಶಕ್ತಿ ನಮಗಿರಲಿ. ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.